ನಮಸ್ತೆ. 7/3/2025 ಶುಕ್ರವಾರ ಶುಕ್ಲ ಪಕ್ಷ. ಇವತ್ತಿನ ದಿನ ಅಷ್ಟಮಿ ಇದೆ, 9 ಗಂಟೆ 18 ನಿಮಿಷದವರೆಗೂ. ಆ ನಂತರ ನವಮಿ. ಅಷ್ಟಮಿ ನವಮಿಯಲ್ಲಿ ಮುಹೂರ್ತ ಕಾರ್ಯಗಳು ಮಾಡುವಂತಿಲ್ಲ, ಆದರೂ ಒಳ್ಳೆಯ ಕಾರ್ಯಗಳನ್ನ ಮಾಡ್ಬೋದು. ಇವತ್ತಿನ ನಕ್ಷತ್ರ ಮೃಗಶೀರ್ಷ. ಮೃಗಶೀರ್ಷ ಆದ ಮೇಲೆ ಬರೋದು ಆರುದ್ರ. ಮೃಗಶೀರ್ಷ ನಕ್ಷತ್ರ ರಾತ್ರಿ 11 ಗಂಟೆ 31 ನಿಮಿಷ 45 ಸೆಕೆಂಡ್ವರೆಗಿದೆ, ಅಂದರೆ ರಾತ್ರಿ 11:32ವರೆಗಿದೆ. ಅಲ್ಲಿಯವರೆಗೂ ಆನಂದವು ಶುಭವೂ ಉಂಟು. ಆನಂತರ ಬರುವ ಆರುದ್ರ ನಕ್ಷತ್ರ ಕೂಡ ಧನಪ್ರಾಪ್ತಿ ಕೊಡುತ್ತದೆ. ಹಾಗಾಗಿ ಶುಭ ದಿನವಾದರೂ ಅಷ್ಟಮಿ ನವಮಿ ಒಳ್ಳೆಯ ಕಾರ್ಯಗಳು ಮಾತ್ರ ಮಾಡ್ಬೋದು, ಮುಹೂರ್ತ ಕಾರ್ಯಗಳಿಲ್ಲ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಮತ್ತಷ್ಟು ವಿಶೇಷಗಳನ್ನ ನೋಡೋಣ. 6 ಗಂಟೆ 32 ನಿಮಿಷಕ್ಕೆ ಸೂರ್ಯನು ಉದಯ, 6:29ಕ್ಕೆ ಸೂರ್ಯನು ಅಸ್ತಮ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ನಾವು ಹೇಳಿದಂಥ 2 ತಿಥಿಗಳು ಅಶುಭವಾಗಿದೆ. ಆದರೆ ಸೂರ್ಯ ಕಾರ್ಯ, ಸೂರ್ಯನು ಸಂಬಂಧಪಡುವಂಥ ವಿಷಯಗಳನ್ನ ಮಾಡ್ಬೋದು. ಆದರೂ ಇವತ್ತಿನ ದಿನದಲ್ಲಿ ನಕ್ಷತ್ರ ಪಾದಗಳನ್ನು ನೋಡಿಕೊಳ್ಳೋಣ. 11:45 ಬೆಳಗ್ಗೆವರೆಗೂ ವೃಷಭ ರಾಶಿ, ಆಮೇಲೆ ಮಿಥುನ ರಾಶಿ. ಆದ್ದರಿಂದ ಇವತ್ತಿನ ದಿನದಲ್ಲಿ ದೋಷ ಇರುವಂಥ ರಾಶಿಗಳು ಹಂಗೆ ನೋಡೋಣ. ಯಾವ ರಾಶಿಗೆ ದೋಷವಿದೆ ಅಂತ ನೋಡಿ ಅದಕ್ಕೆ ತಕ್ಕಂತೆ ಪರಿಹಾರ ಮಾಡಿಕೊಳ್ಳಿ. ಇವತ್ತು ತುಲಾ ರಾಶಿಯವರಿಗೆ ಬೆಳಗ್ಗೆ 6:32ರಿಂದ 11:45ವರೆಗೂ ಚಂದ್ರಾಷ್ಟಮ. 11:45 ಮೇಲೆ ವೃಶ್ಚಿಕ ರಾಶಿಗೆ ಚಂದ್ರಾಷ್ಟಮ. ಆದ್ದರಿಂದ ಈ ರಾಶಿಯವರು ಗಮನ. ಬೆಳಗ್ಗೆ 6:32ರಿಂದ 11:45ವರೆಗೂ ಮೃಗಶೀರ್ಷ ನಕ್ಷತ್ರ 2ನೇ ಪಾದ. 11:45 ಮೇಲೆ ಸಂಜೆ 5:37ವರೆಗೂ ಮೃಗಶೀರ್ಷ ನಕ್ಷತ್ರ 3ನೇ ಪಾದ. ಸಂಜೆಯ ಮೇಲೆ ರಾತ್ರಿ 11:32ವರೆಗೂ ಮೃಗಶೀರ್ಷ ನಕ್ಷತ್ರ 4ನೇ ಪಾದ. ಆಮೇಲೆ ಆರುದ್ರ ನಕ್ಷತ್ರ ಸ್ಟಾರ್ಟ್ ಆಗುತ್ತದೆ. ಆರುದ್ರ ನಕ್ಷತ್ರ ರಾತ್ರಿ 11:32ಕ್ಕೆ ಸ್ಟಾರ್ಟ್ ಆಗಿ ದಿನ ಪೂರ್ತಿ ಇರುತ್ತದೆ. ಆದರೂ 5:28 ಬೆಳಗಿನ ಜಾವದವರೆಗೂ 1ನೇ ಪಾದವಿದೆ. ಆಮೇಲೆ 2ನೇ ಪಾದ. ಹಾಗಾಗಿ ಇಷ್ಟು ವಿಷಯಗಳಲ್ಲಿ 100% ಒಳ್ಳೆಯ ಟೈಮ್ನ ನೋಡೋಣ. ಆಮೇಲೆ 100% ಕೆಟ್ಟ ಟೈಮನ್ನು ಕೂಡ ನೋಡೋಣ. 100% ಒಳ್ಳೆಯ ಟೈಮು ಅಂತಂದರೆ ಬೆಳಗ್ಗೆ 6:32ರಿಂದ 8:53, 9:45ರಿಂದ 10:59, 12:33ರಿಂದ ಮಧ್ಯಾಹ್ನ 3:28, ಸಂಜೆ 5:02ರಿಂದ ರಾತ್ರಿ 10:59, ಅಂದರೆ ಹೆಚ್ಚು ಕಮ್ಮಿ 11 ಗಂಟೆವರೆಗೂ. ರಾತ್ರಿ ಸುಮಾರು 11:34 ಮೇಲೆ 3 ಗಂಟೆ 29 ನಿಮಿಷ AM ವರೆಗೂ ಇದೆಲ್ಲ ಶುಭ ಸಮಯಗಳು. ಒಳ್ಳೆಯ ಕಾರ್ಯಗಳನ್ನ ಮಾಡಿ. 100% ಕೆಟ್ಟ ಟೈಮು ಅಂತಂದರೆ ಬೆಳಗ್ಗೆ 8:55ರಿಂದ 9:43ವರೆಗೂ ದುರ್ಮುಹೂರ್ತ, 11:01 AM ರಿಂದ 12:31 ರಾಹುಕಾಲ, ಮಧ್ಯಾಹ್ನ 3:30ರಿಂದ ಸಂಜೆ 5 ಗಂಟೆವರೆಗೂ ಯಮಕಂಡ ಕಾಲ, ರಾತ್ರಿ 11:01ರಿಂದ 11:32ವರೆಗೂ ಹೆಚ್ಚು ಕಮ್ಮಿ ಅರ್ಧ ಗಂಟೆಯ ಕಾಲ ಮೃತ್ಯು. ಅದೇ ಸಮಯದಲ್ಲಿ ಲೇಟ್ ನೈಟ್ ಅಂದರೆ 3:31 AM ರಿಂದ ಬೆಳಗಿನ ಜಾವ 5:01ವರೆಗೂ ಶುಭವಾಗಿಲ್ಲ, ಅಶುಭ ಸಮಯ. ಹಾಗಾಗಿ ಕೊಟ್ಟಿರುವ ಅಶುಭ ಸಮಯಗಳನ್ನು ನೀವು ಬಿಟ್ಟು ಒಳ್ಳೆಯ ಕಾರ್ಯಗಳನ್ನು ಒಳ್ಳೆಯ ಟೈಮಲ್ಲಿ ಮಾಡಿ. ಒಳ್ಳೆಯ ಕಾರ್ಯಗಳು ಅಂತಂದಿದ್ದೀವಿ, ಮುಹೂರ್ತ ಕಾರ್ಯಗಳಲ್ಲ. ಈ ರೀತಿ ಇವತ್ತಿನ ದಿನವಿದೆ. ಹಾಗಾಗಿ ಇವತ್ತು ತಾರಾಬಲ ಚಂದ್ರಬಲ ಇದ್ದರೂ ಕೂಡ ಮುಹೂರ್ತ ಕಾರ್ಯಗಳಿಲ್ಲ. ಆದ್ದರಿಂದಾಗಿ ಅದನ್ನು ಇನ್ನೊಂದು ದಿನ ನೋಡಿಕೊಳ್ಳೋಣ. ಈ ದಿನದ ವಿಶೇಷಗಳನ್ನು ನೋಡಿದಿವಿ. ಇದರಂದೇ ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ. ಹೆಚ್ಚು ಕಮ್ಮಿ ಇದ್ದರೂ ಕೂಡ ಅದನ್ನು ಸರಿ ಮಾಡ್ಕೋಬೋದು. ದೇವರಲ್ಲಿ ನಂಬಿಕೆ ಇರಲಿ, ಪ್ರಾರ್ಥನೆಗಳು ಮಾಡಿಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.